ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನಟ ಕೋಮಲ್ ಅವರ ಸೋಲಿನ ಸರಪಳಿಗೆ ಕೋಣ ಅನ್ನೋ ಸಿನಿಮಾ ಮತ್ತೊಂದು ಕೊಂಡಿಯಾಗಿ ಸೇರ್ಕೊಂಡಿದೆ. ಕಾಮಿಡಿಯನ್ ನಟನಾಗಿ ಭರ್ಜರಿ ಯಶಸ್ಸು ಗಳಿಸಿದ ಕೋಮಲ್ ಅವರು ನಾಯಕನಾಗೋ ತೆವಲಿಗೆ ಬಿದ್ದು ಒಂದೆರಡು ಸಿನಿಮಾಗಳಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಆದ್ರೆ ಕೆಂಪೇಗೌಡ ಅನ್ನೋ ಸೀರಿಯಸ್ ಸಿನಿಮಾ ಮಾಡೋದಕ್ಕೆ ಹೋಗಿ ಕರಿಯರ್ ನಲ್ಲಿ ದೊಡ್ಡ ಸೋಲು ಕಂಡಿದ್ರು. ಆ ನಂತರ ಬಹಳ ಕಾಲ ಚೇತರಿಸಿಕೊಳ್ಳಲಾಗದಷ್ಟು ಘಾಸಿಗೊಂಡು ಚಿತ್ರರಂಗದಿಂದ ಬಹಳ ವರ್ಷಗಳ ಕಾಲ ದೂರವೇ ಉಳಿದಿತ್ತು. ಇದೀಗ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡಿದ ಕೋಮಲ್ ಕಥೆಗಳನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಡವಿದ್ದಾರೆ ಅನ್ನೋದಕ್ಕೆ ಕೋಣ ಅನ್ನೋ ಸಿನಿಮಾಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ. ಅರೆಬರೆ ಜ್ಯೋತಿಷ್ಯವನ್ನು ಕಲ್ತಿರೋ ಕೋಮಲ್ ಅವರ ಅಣ್ಣ ಜಗ್ಗೇಶ್ ಅವರು ಕೆಲವು ಸಮಯದ ಹಿಂದೆ ಇಷ್ಟು ದಿನ ಕೋಮಲ್ಗೆ ಸಾಡೆ ಸಾತ್ ನಡೀತಿತ್ತು, ಇನ್ಮೇಲೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಬ್ರಹ್ಮಾಂಡ ಭವಿಷ್ಯ ಹೇಳಿದ್ರು. ಆದ್ರೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಸಿನಿಮಾ ಕೋಣ ಈಗ ಕಥೆಯಾಗಿದ್ದು ದುರಂತ. ನಮ್ಮಲ್ಲಿ ನಾಯಕನಾಗೋ ಹುಚ್ಚಿಗೆ ಬಿದ್ದು ಅದ್ಭುತ ಹಾಸ್ಯ ಕಲಾವಿದರು ಪೋಷಕ ಪಾತ್ರದಿಂದ ಕಣ್ಮರೆಯಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಇವರಲ್ಲಿ ಶರಣ್, ಸಾಧು, ಕೋಕಿಲ, ಚಿಕ್ಕಣ್ಣ ಮುಂತಾದವರನ್ನ ಜನ ಹಾಸ್ಯ ಪಾತ್ರದಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಕೋಮಲ್ ಪೋಷಕ ನಟರಾಗಿ ಕಾಣಿಸಿಕೊಂಡಿದ್ದ ಹಾಸ್ಯ ಪಾತ್ರಗಳನ್ನು ಜನ ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾಯಕ ನಟನಾಗಿ ಇವರು ನಟಿಸಿದ ಒಂದೆರಡು ಸಿನಿಮಾಗಳು ನೆನಪಾದ್ರೆ ಅದೇ ದೊಡ್ಡ ವಿಚಾರ. ಅದರಲ್ಲೂ ತಲೆಬಾಲ ಇಲ್ಲದ ಕೋಣದಂತ ಕಥೆಯನ್ನ ಆಯ್ಕೆ ಮಾಡಿಕೊಂಡರೆ ಜನ ಇವರನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ರು ಆಶ್ಚರ್ಯ ಇಲ್ಲ. ಒಂದು ವಿವಾದದ ಮೂಲಕ ಹೆಸರು ಮಾಡಿ ಆ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ದುಡ್ಡು ಹೆಸರು ಮಾಡಿದ ತನಿಷಾ ಕುಪ್ಪಂಡ ನಿರ್ಮಾಣ ಮಾಡಿದ್ದೇ ಕೋಣ ಅನ್ನೋ ಸಿನಿಮಾ. ತಾನೇ ನಿರ್ಮಾಪಕಿಯಾದ ಕಾರಣಕ್ಕೆ ಆಕೆಗೆ ನಾಯಕಿಯಾಗುವ ಅಭೂತಪೂರ್ವ ಅವಕಾಶವೂ ಸಿಕ್ಕಿತು. ಆದ್ರೆ ಸಿನಿಮಾ ಬಿಡುಗಡೆಯಾಗೋ ಹೊತ್ತಿಗೆ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗಿಳಿತು ಅನ್ನೋ ಹಾಗೆ ಕೋಣ ಸಿನಿಮಾ ಮಕಾಡೆ ಮಲಗಿತ್ತು. ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಆಗಿರುವ ಕೋಣ ಸಿನಿಮಾ ಕನಿಷ್ಠ 40 ಲಕ್ಷ ಗಳಿಕೆಯನ್ನು ಸಹ ಮಾಡಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಸಿನಿಮಾ ನೋಡಿರೋ ಜನರಂತೂ ತಲೆ ಕೆಡಿಸಿಕೊಂಡು ಆಚೆ ಬಂದಿದ್ದಾರೆ. ಉಳಿದವರು ಕೋಣ ನೋಡೋದಕ್ಕೆ ಹೋಗುವ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಹಾಗಾಗಿ ಸಿನಿಮಾ 2025ರ ಫ್ಲಾಪ್ ಪಟ್ಟಿಗೆ ಸೇರಿ ಹೋಗಿದೆ. ತೀರಾ ಎಳಸುಕತೆ, ಕಳಪೆ ನಿರ್ದೇಶನ, ಸಂಬಂಧವಿಲ್ಲದ ಚಿತ್ರಕತೆ ಎಲ್ಲಾ ಸೇರಿ ಕೋಮಲ್ ಅನ್ನೋ ಅದ್ಭುತ ನಟನಿಗೆ ಮತ್ತೊಂದು ಸೋಲಿನ ಹಣೆಪಟ್ಟಿ ಕಟ್ಟಿದಂತೂ ಆಗಿದೆ. ಕೋಮಲ್ ಹಣಕ್ಕಾಗಿ ಈ ಚಿತ್ರ ಒಪ್ಪಿಕೊಂಡ್ರ ಅಥವಾ ತನಿಷಾ ಕುಪ್ಪಂಡ ಅನ್ನೋ ನಟಿ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋ ಮುಲಾಜಿಗೆ ಬಿದ್ದು ಒಪ್ಪಿಕೊಂಡ್ರ ಗೊತ್ತಿಲ್ಲ. ಆದ್ರೆ ಈ ಹಿಂದೆಯೇ ಇಂತಹ ಹಾರರ್ ಕಾಮಿಡಿ ಸಿನಿಮಾ ಮಾಡಿ ಸೋಲು ಕಂಡಿದ್ದ ಕೋಮಲ್ ಮತ್ತೆ ಕೋಣ ಏರೋದಕ್ಕೆ ಹೋಗಿ ಮುಗ್ಗರಿಸಿ ಬಿದ್ದಿದ್ದಾರೆ. ಇದೀಗ ಕೋಮಲ್ ಅವರ ಸಾಡೆ ಸಾತ್ ಇನ್ನು ಎಷ್ಟು ಕಾಲ ಮುಂದುವರಿಯಲಿದೆ ಅನ್ನೋದನ್ನ ಶ್ರೀ ಶ್ರೀ ಜಗ್ಗೇಶ್ ಗುರುಜಿಗಳೇ ಹೇಳ್ಬೇಕು. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.